ಮುಂದಕ್ಕೆ ಪ್ರತಿ ಹಂತದಲ್ಲೂ ಕೂಡ ಇವತ್ತು ತಮಿಳುನಾಡವರು ಕೂಡ ಅವರು ಡಿಸ್ಟ್ರೆಸ್ ಶೇರಿಂಗ್ ಬಗ್ಗೆ ಬೇಕಾದಷ್ಟು ಅವರು ಬೇಡಿಕೆ ಇಟ್ಟಿದ್ದಾರೆ. ಈ ಮಧ್ಯೆ DMK ಪಕ್ಷದವರು ಕೂಡ ಅವರು ಒಂದು ಪ್ರೈವೇಟಾಗಿ ಅವರು ಒಂದು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಆದರೆ ಕಾನೂನಿನ ಚೌಕಟ್ಟು ಏನು ಇದೆ ಅಂತ ನಾನು ಇದನ್ನು ಚರ್ಚೆ ಮಾಡೋದು ಬೇಡ. ಸರ್ಕಾರ ಏನಾದ್ರು ಹೋದಾಗ ಅವರು ಅವ್ರದ್ದೇ ಆದಂಥ ಒಂದು ಅಭಿಪ್ರಾಯ ಬರ್ತಾರೆ, ಕೇಳ್ತಾರೆ, ನಾವು ಅದಕ್ಕೆ ಉತ್ತರ ಕೊಡಬೇಕು. ಹಿಂದೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಪ್ರೈವೇಟವ್ರು ಯಾರೇ ಆಗಲಿ ಕೇಳಬೇಕಾದ್ರೆ ಅದಕ್ಕೆ ಮಾನ್ಯತೆ ಕೊಡೋದು ಭಾಳ ಕಡಿಮೆ ಅನ್ನೋದು ನನ್ನ ಅನುಭವ ಮತ್ತು ನನ್ನ ತಜ್ಞರು ಕೂಡ ನನಗೆ ಆ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಸೊ ನಾವು ಭಾಳ ಹುಷಾರಾಗಿ ಯಾವುದಾದ್ರು ಕೆಲವು ಕೋರ್ಟನ್ನು ಹ್ಯಾಂಡಲ್ ಮಾಡೋಂಥ ಸಂದರ್ಭದಲ್ಲಿ ಅನೇಕ ಹಿರಿಯರ ಅನುಭವವನ್ನು ಕೂಡ ನಾವು ಗಮನದಲ್ಲಿ ನಾವು ಇಟ್ಕೊಳ್ಬೇಕಾಗ್ತದೆ. ಆಮೇಲೆ ಈಗಾಗಲೇ ಜುಲೈನಲ್ಲಿ CWRC ಆಮೇಲೆ CWMA ಏನು ಆ ಮೀಟಿಂಗ್ ತೆಗೆದುಕೊಂಡಿದ್ದಾರೆ ಅದು ನಡ್ಕೊಂಡು ಬರ್ತಾ ಇರ್ತದೆ. ಅದು ಒಂದೊಂದು 15 ದಿನಕ್ಕೆ ಒಂದೊಂದು ಸತಿ ಒಂದೊಂದು ತೀರ್ಪು ಬರ್ತದೆ. ಅವರು ನಮ್ಮ ನೀರಿನ ಪರಿಸ್ಥಿತಿ ಕೂಡ ಅವ್ರಿಗೆ ಮಾಹಿತಿ ಇದೆ. ನಿಮ್ಗೆ ಹೆಂಗೆ ಮಾಹಿತಿ ನಮ್ಮ ಮಾಧ್ಯಮದವ್ರಿಗೆ, ರೈತರಿಗೆ, ಅಧಿಕಾರಿಗಳಿಗೆ ಸಿಗ್ತದೆ, ಹಂಗೆ ಕೇಂದ್ರ ಸರ್ಕಾರ ಕೂಡ ಕೇಂದ್ರ ಸರ್ಕಾರ ಆಗಿರ್ಬೋದು, ರೆಗ್ಯುಲೇಟರಿ ಅಥಾರಿಟಿ ಇರ್ಬೋದು, ಮ್ಯಾನೇಜ್ಮೆಂಟ್ ಅಥಾರಿಟಿ ಇರ್ಬೋದು, ಎಲ್ಲರೂ ಕೂಡ ಎಲ್ಲ ಸಂದರ್ಭದಲ್ಲೂ ಕೂಡ ಮತ್ತು ತಮಿಳುನಾಡು ಕೂಡ ಅವರಿಗೆ ಎಲ್ಲ ಥರದ ಮಾಹಿತಿ ಕೂಡ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಅದರಿಂದ ನಾವು ಭಾಳ ಜಾಗೃತಿಯಾಗಿ ನಮ್ಮ ರಾಜ್ಯದ ಹಿತವನ್ನು ಕೂಡ ಕಾಪಾಡಬೇಕಾಗ್ತದೆ. ನಾನು ಅಗ್ರಿಕಲ್ಚರ್ ಟೀಮ್ ಅವ್ರ ಹತ್ರ ನಾನು ಮಾತಾಡ್ತೀನಿ. ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಮಾರ್ಗದರ್ಶನ ಕೊಡಬೇಕು ಅವರು ಕೂಡ ನಾವು ರೈತರಿಗೆ ಕೊಡ್ತೇವೆ. ನಮ್ಮ ಹಿತ ರೈತರನ್ನ ರಕ್ಷಣೆ ಮಾಡೋಂಥದ್ದು, ಮಾರ್ಗದರ್ಶನ ಕೊಡಬೇಕಾದ್ದು ಆ ಕೆಲಸ ಕೂಡ ಭಾಳ ಯೋಚನೆ ಮಾಡಿ. ಸೊ ಯಾವತ್ತೂ ಕೂಡ ನಮ್ಮ ರೈತರಿಗೆ ಲಾಸ್ ಆಗಬಾರ್ದು. ಆಮೇಲೆ ಡ್ಯಾಮಿನ ಪರಿಸ್ಥಿತಿ ನೋಡಿಕೊಂಡು ಮತ್ತು ಬರಗಾಲದಲ್ಲಿ ಏನು ಪ್ರೈಮ್ ಮಿನಿಸ್ಟ್ರೇ ನಮಗೆಲ್ಲ ಮುಂದೆ ವಾರ್ನಿಂಗ್ ಕೊಟ್ಟಿದ್ದರು, ಅದು ಕೂಡ ಗಮನದಲ್ಲಿ ಇಟ್ಕೊಂಡು ನಾವು ಬೆಳೆಗಳನ್ನು ಯಾವ್ಯಾವ ಬೆಳೆ ಹಾಕಬೇಕು ಅಂಥೇಳಿ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮತ್ತು ನಮ್ಮ ಅಗ್ರಿಕಲ್ಚರ್ ಟೆಕ್ನಿಕಲ್ ಟೀಮ್ ಅವರು ಕೂಡ ನಾವು ರೈತರಿಗೆ ಆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಆ ಜಿಲ್ಲೆಗೆ ಏನೇನು ಆಗಬೇಕು ಅನ್ನೋದನ್ನು ಅವ್ರಿಗೆ ಮಾರ್ಗದರ್ಶನ ಕೊಡುವಂಥ ಕಾರ್ಯಕ್ರಮ ಕೂಡ ನಾವು ರೂಪಿಸ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ವಹಿಸ್ತೇನೆ. ಆದರೆ ನನ್ನ ಒಂದು ಭಾಳ ಸಂತೋಷ, ಎಲ್ಲರೂ ಕೂಡ ಬಂದು ರಾಜ್ಯದ ಹಿತಕ್ಕೆ ಅವರು ಕೈ ಜೋಡಿಸಿದ್ದಾರೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿದ್ದಂಥ ದೇವೇಗೌಡರು ಕೂಡ ನಾನು ಬರಲಿಕ್ಕೆ ಸಾಧ್ಯ ಇಲ್ಲ, ನಾನು ನಮ್ಮ ಪಕ್ಷದ ಪರವಾಗಿ HD ಕುಮಾರಸ್ವಾಮಿ ಮತ್ತು ಶಾಸಕಾಂಗ ಪಕ್ಷದ ನಾಯಕರುಗಳು ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತೇಳಿ ಅವರು ತಿಳಿಸಿದ್ದಾರೆ. ಈ ಮಧ್ಯದಲ್ಲಿ ನಾನು ಜೋಸೆಫ್ ವಿಜಯ್ರವರು ಕಾರ್ಯಕ್ರಮನ ಮುಂದೂಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಅದು ಕೂಡ ಅವರು ಒಪ್ಪಿದ್ದಾರೆ. ಬೆಳಗ್ಗೆ BJP ಅಧ್ಯಕ್ಷರು ಕೂಡ ಅವ್ರಿಗೊಂದು ಪತ್ರ ಬರೆದಿದ್ದಾರೆ, ಅವರು ಅನೇಕ ವಿಚಾರಗಳನ್ನು ಕೊಟ್ಟಿದ್ದಾರೆ. ನಾನು ಅದಕ್ಕೆ ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಅವರು ಏನು ಬೇಕಾದ್ರೂ ಅವರ ಅನುಭವದಲ್ಲಿ ಅವರು ಕೆಲವರು ಮಾತಾಡಿದ್ದಾರೆ. ಸೊ ನಾವು ಒಟ್ಟಾರೆ ಸೇರಿ ಭಾಳ ಸೌಹಾರ್ದತೆಯಿಂದ ನಮ್ಮ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು ಅನ್ನೋದು ನಮ್ಮ ಸರ್ಕಾರದ ಅಭಿಪ್ರಾಯ ಇದೆ. ಸೊ ಅದಕ್ಕೆ ಪ್ರತಿ ಹಂತದಲ್ಲೂ ಕೂಡ ರೈತರು ಕೂಡ ಚರ್ಚೆ ಮಾಡಬೇಕಾಗ್ತದೆ, ಜನರ ಪ್ರತಿನಿಧಿಗಳು ಕೂಡ ಚರ್ಚೆ ಮಾಡಬೇಕಾಗ್ತದೆ, ಮತ್ತು ನಮ್ಮ ಲೀಗಲ್ ಟೀಮ್ ಜೊತೆಗೆ ನಮ್ಮ ಅಧಿಕಾರಿಗಳು ಕೂಡ ಅವರನ್ನು ಕೂಡ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ರೈತರ ಬೆಳೆ ಮತ್ತು ನೀರು ಯಾವ ಸಂದರ್ಭದಲ್ಲಿ ಬಿಡಬೇಕು, ಆ ರೈತರಿಗೆ ಏನು ಮಾರ್ಗದರ್ಶನ ಕೊಡಬೇಕು, ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಬದ್ಧವಾಗಿದೆ. ಇನ್ನು ಬರಗಾಲದ ಛಾಯೆ ಇನ್ನೂ ಇದೆ. ನಾವು ಬರಗಾಲದ ಘೋಷಣೆ ಮಾಡೋ ವಿಚಾರ, ಮತ್ತೊಂದು ವಿಚಾರ ಈಗ ಸದ್ಯಕ್ಕೆ ತೀರ್ಮಾನ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಆಗಸ್ಟ್ ಎಂಡ್ ಅಷ್ಟೊತ್ತಿಗೆ ನಾವು ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಪಡ್ಕೊಳ್ಬೇಕು. ನಮ್ಮ ಎಲ್ಲ ಮಿನಿಸ್ಟರ್ಸ್ ಕೂಡ ಈಗಾಗಲೇ ನಮ್ಮ ಜಿಲ್ಲೆಗಳಿಗೆ ಭೇಟಿಯನ್ನು ಕೊಟ್ಟು ಅವ್ರದ್ದೇ ಆದಂಥ ವರದಿಯನ್ನು ಕೂಡ ಅವರು ಕೊಡ್ತಾ ಇದ್ದಾರೆ. ಇನ್ನು ಮುಂದೊಂದು ದಿನದಲ್ಲೂ ಕೂಡ ಎಲ್ಲ ಮಂತ್ರಿಗಳು ಕೂಡ ಅವ್ರು ಹೋಗಿ ತೆರಳಿ ಅವರು ಕೂಡ ಎಲ್ಲ ರೈತರ ಹತ್ರ ಚರ್ಚೆ ಮಾಡಿ ವಾಸ್ತವಾಂಶವನ್ನು ಆ ಪ್ರತಿಯೊಂದು ತಾಲೂಕಲ್ಲೂ ಕೂಡ ತಿಳ್ಕೊಂಡು ಅವರು ಕೂಡ ನನಗೆ ವರದಿಯನ್ನು ಕೊಡ್ತಾರೆ. ಅದಾದಮೇಲೆ ರೆವಿನ್ಯೂ ಮಿನಿಸ್ಟ್ರು ಅದನ್ನೆಲ್ಲ ಅಸೆಸ್ ಮಾಡಿ
ಟೆಕ್ನಿಕಲ್ ಆಗಿ ಏನು ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಏನಿದೆ, MDRC ಗೈಡ್ಲೈನ್ಸ್ ಏನಿದೆ ಅದನ್ನೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಅವರು ಕೂಡ ನಿಮಗೇನು ಸಂದೇಶವನ್ನು ಕೊಡಬೇಕು ಕೊಡ್ತಾರೆ. ಅದಕ್ಕೆ ಮಾಡೋಕ್ಕಿಂತ ಮುಂಚಿತವಾಗಿ ಕ್ಯಾಬಿನೆಟ್ ಕೂಡ ಅವರು ಮಂಡಿಸ್ತಾರೆ. ಕ್ಯಾಬಿನೆಟಲ್ಲಿ ಕೂಡ ನಾವು ಅದನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ, ನನಗೆ ಯಾವುದೋ ಒಂದು ತಾಲೂಕು ಬೇಕು ಅಂತ ನಾನು ಸೇರಿಸ್ಲಿಕ್ಕೆ ಆಗೋದಿಲ್ಲ, ಇಲ್ಲ ಯಾವುದೋ ಒಂದು ತಾಲೂಕು ಬಿಡಿ ಅಂತ ಹೇಳಿದ್ರು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇರೋ ಅಂಥ ಏನು ಒಂದು ವಾಸ್ತವಾಂಶ ಏನಿದೆ, ನೀರಿನ ಮತ್ತು ಹವಾ ಮತ್ತು ಮಳೆ ಇದನ್ನೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಅದನ್ನೇ ಹೇಳಿದೆ, ಸೆಂಟ್ರಲ್ದು ಏನೊಂದು ಗೈಡ್ಲೈನ್ಸ್ ಇದೆ, ಮಾನದಂಡ ಏನಿದೆ ಅದರ ಮೇಲೇ ನಮ್ಮ ರೆವಿನ್ಯೂ ಮಿನಿಸ್ಟ್ರು ತೀರ್ಮಾನ ಮಾಡಬೇಕಾಗ್ತದೆ. ನಮ್ಮ ಆಪೋಸಿಷನ್ ಲೀಡರ್ ಸಾಹೇಬರು ಹೇಳ್ತಾಯಿದ್ರು, ನಾವು ಇದನ್ನು ಮಾಡಬೇಕು, ಅನೌನ್ಸ್ ಮಾಡಬೇಕು, ಘೋಷಣೆ ಮಾಡಬೇಕು ಅಂತ. ಪಾಪ ಅವರು ಕೂಡ ರೆವಿನ್ಯೂ ಮಿನಿಸ್ಟರ್ ಆಗಿದ್ದವರು, ಅವ್ರಿಗೂ ಅಪಾರವಾದಂಥ ಅನುಭವ ಇದೆ. ರಾಜಕೀಯವಾಗಿ ಮಾತಾಡ್ತಾರೆ, ನಾನು ಅದನ್ನು ತಲೆ ಕೆಡಿಸ್ಕೊಳ್ಳೋದು ಬೇಡ, ಅವ್ರಿಗೂ ಅನುಭವ ಇದೆ. ಸೊ ನಮ್ಮ ರೆವಿನ್ಯೂ ಮಿನಿಸ್ಟ್ರು ಕೂಡ ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಮಾಡಿ ಗೈಡ್ಲೈನ್ಸ್ ಎಲ್ಲ ನೋಡಿ, ಆಮೇಲೆ ಫೀಲ್ಡ್ ರಿಪೋರ್ಟ್ನ ತರಿಸ್ಕೊಂಡು ಅಧಿಕಾರಿಗಳ ಜೊತೆಯಲ್ಲಿ ನಮ್ಮ ಮಂತ್ರಿಗಳ ಹತ್ರ ಕೂಡ ತರಿಸ್ಕೊಂಡು ಅವ್ರು ಏನು ಘೋಷಣೆ ಮಾಡಬೇಕು ಆ ಟೈಮಲ್ಲಿ ನಾವು ಮಾಡ್ತೀವಿ. ಇನ್ನು ಬೇರೆ ನಮ್ಮ ಪೊಲಿಟಿಕಲ್ ಪಾರ್ಟಿ ಲೀಡರ್ಸು, ಬೇರೆ ಲೀಡರ್ಸು ಕೂಡ ಯಾರು ಏನಾದ್ರು ಅಭಿಪ್ರಾಯ ತಿಳಿಸೋದಾದರೆ ವಿ ಆರ್ ಮೋಸ್ಟ್ ವೆಲ್ಕಮ್. ನಮ್ಮ ರೆವಿನ್ಯೂ ಮಿನಿಸ್ಟ್ರಿಗೆ, ಡೆಪ್ಟಿ CMಗೆ ತಿಳಿಸ್ಲಿ. ಆಮೇಲೆ ನಮ್ಮ ತೀರ್ಮಾನ ಏನು ಮಾಡಬೇಕು, ಯಾವ ರೀತಿ ನಮ್ಮ ರೈತರನ್ನ ಕಾಪಾಡಬೇಕು, ಏನು ಮಾರ್ಗದರ್ಶನ ಕೊಡಬೇಕು ಆ ಕೆಲಸವನ್ನು ನಾವು ಮಾಡ್ತೇವೆ.